ಎಲ್ಲರಿಗೂ ನಮಸ್ಕಾರಗಳು. ಸರ್ ಸಿ ವಿ ರಾಮಣ್ಣ ಅವರ ಒಂದು ಚಿಕ್ಕ ಪ್ರಬಂಧ. ಸರ್ ಸಿ ವಿ ರಾಮಣ್ಣ ಅವರು ಕೊಡುಗೆಗಳು, ವಿಜ್ಞಾನಕ್ಕೆ ನೀಡಿದ ಅವರ ಕೊಡುಗೆಗಳ ಬಗ್ಗೆ ಈ ಪ್ರಬಂಧದಲ್ಲಿ ನಾವು ನೋಡೋಣ ಬನ್ನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ಸಿ ವಿ ರಾಮಣ್ಣ ವಿಜ್ಞಾನಕ್ಕೆ ನೀಡಿದ ಕೊಡುಗೆ ಎಂದಾಗ 1886 1970 ವೇಳೆಯಲ್ಲಿ ಶಬ್ದ ಬೆಳಕಿನ ಬಗ್ಗೆ ವಿಶೇಷ ಸಂಶೋಧನೆ ಮಾಡಿ ವಿಶ್ವವಿಖ್ಯಾತರಾದರು. ಸರ್ ಸಿ ವಿ ರಾಮಣ್ಣ ವಿಜ್ಞಾನಕ್ಕೆ ನೀಡಿದ ಕೊಡುಗೆ ಎಂದಾಗ 1886 1970 ವೇಳೆಯಲ್ಲಿ ಶಬ್ದ ಬೆಳಕಿನ ಬಗ್ಗೆ ವಿಶೇಷ ಸಂಶೋಧನೆ ಮಾಡಿ ವಿಶ್ವವಿಖ್ಯಾತರಾದರು. ರಾಮಣ್ಣ ಪರಿಣಾಮ ಎಂಬ ತತ್ವಜ್ಞಾನವು ವಿಜ್ಞಾನಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿದೆ. ಇದು ಸ್ಫಟಿಕ ರಚನೆಯಲ್ಲಿ ಅತ್ಯಂತ ಉಪಯುಕ್ತವಾಗಿದೆ. ರಾಮಣ್ಣ ಪರಿಣಾಮ ಎಂಬ ತತ್ವಜ್ಞಾನವು ವಿಜ್ಞಾನಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿದೆ. ಇದು ಸ್ಫಟಿಕ ರಚನೆಯಲ್ಲಿ ಅತ್ಯಂತ ಉಪಯುಕ್ತವಾಗಿದೆ. 1930ರಲ್ಲಿ ನೊಬೆಲ್ ಪ್ರಶಸ್ತಿ ಲಭಿಸಿದ್ದ ರಾಮಣ್ಣ ಪರಿಣಾಮದ ಅಧ್ಯಯನಕ್ಕೆ ಸಂಬಂಧಿಸಿದ ಉಪಕರಣಗಳು ವೆಚ್ಚ ಕೆಲವು ₹100 ಮಾತ್ರ ಎಂದರೆ ಆಶ್ಚರ್ಯವಾಗಬಹುದು. 1930ರಲ್ಲಿ ನೊಬೆಲ್ ಪ್ರಶಸ್ತಿ ಲಭಿಸಿದ ರಾಮಣ್ಣ ಪರಿಣಾಮದ ಅಧ್ಯಯನಕ್ಕೆ ಸಂಬಂಧಿಸಿದ ಉಪಕರಣಗಳ ವೆಚ್ಚ ಕೆಲವು ₹100 ಮಾತ್ರ ಎಂದರೆ ಆಶ್ಚರ್ಯವಾಗಬಹುದು. ದೃಕ್ಶ್ರವಣ ಕ್ಷೇತ್ರದಲ್ಲಿಯೂ ಭಾರತೀಯ ಸಂಗೀತ ವಾದ್ಯಗಳು ಬೌದ್ಧ ವಿಜ್ಞಾನಕ್ಕೆ ಸ್ವರೂಪದ ಬಗ್ಗೆ ಅಧ್ಯಯನ ನಡೆಸಿ ಕಾಣಿಕೆ ಸಲ್ಲಿಸಿದ್ದಾರೆ. ಶ್ರವಣ ಕ್ಷೇತ್ರದಲ್ಲೂ ಭಾರತೀಯ ಸಂಗೀತ ವಾದ್ಯಗಳ ಬೌದ್ಧ ವೈಜ್ಞಾನಿಕ ಸ್ವರೂಪದ ಬಗ್ಗೆ ಅಧ್ಯಯನ ನಡೆಸಿ ಕಾಣಿಕೆ ಸಲ್ಲಿಸಿದ್ದಾರೆ. ಪ್ರಕೃತಿಯ ವರ್ಣಗಳ ಬೆಳಕು, ಆಕರ್ಷಣೆಯ ಆಕಾಶ ಮತ್ತು ಸಾಗರಗಳು ನೀಲಿ ಬಣ್ಣವುಳ್ಳದಾಗಿರುವುದಕ್ಕೆ ಎಂಬ ಪ್ರಶ್ನೆಗೆ ಪ್ರಕೃತಿಯ ವರ್ಣಗಳ ಬೆಳಕು ಆಕರ್ಷಿಸಿ ಆಕಾಶ ಮತ್ತು ಸಾಗರಗಳ ನೀಲಿ ಬಣ್ಣವುಳ್ಳದಾಗಿರುವುದೇಕೆ ಎಂಬ ಪ್ರಶ್ನೆ ಸಂಶೋಧನೆ ನಡೆಸಿ ರಾಮಣ್ಣ ಪರಿಣಾಮ ಆವಿಷ್ಕರಿಸಿದ ದಿನವನ್ನು ಫೆಬ್ರವರಿ 28 ಭಾರತದ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ರಾಮಣ್ಣ ಪರಿಣಾಮ ಆವಿಷ್ಕರಿಸಿದ ದಿನವನ್ನು ಫೆಬ್ರವರಿ 28 ಭಾರತ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅವರ ಕೊಡುಗೆಗಳು: ರಾಮಣ್ಣ ಪರಿಣಾಮ ಶಬ್ದ ಮತ್ತು ಬೆಳಕಿನ ಬಗ್ಗೆ ವಿಶ್ಲೇಷಣಾ ಸಂಶೋಧನೆಗಳು, ದೃಕ್ ಮತ್ತು ಶ್ರವಣ ಕ್ಷೇತ್ರಗಳ ಸಂಶೋಧನೆ. ರಾಮಣ್ಣ ಪರಿಣಾಮ ಶಬ್ದ ಮತ್ತು ಬೆಳಕಿನ ಬಗ್ಗೆ ವಿಶ್ಲೇಷಣಾ ಸಂಶೋಧನೆಗಳು, ದೃಕ್ ಮತ್ತು ಶ್ರವಣ ಕ್ಷೇತ್ರದಲ್ಲಿ ಸಂಶೋಧನೆ. ಹಾಗೂ ಸಿ ವಿ ರಾಮಣ್ಣ ಅವರಿಗೆ ಅವರ ಸಾಧನೆಗಾಗಿ 1930ರಲ್ಲಿ ನೊಬೆಲ್ ಪುರಸ್ಕಾರ ಹಾಗೂ 1954ರಲ್ಲಿ ಭಾರತ ಸರ್ಕಾರ ಭಾರತ ರತ್ನ ನೀಡಿ ಗೌರವಿಸಿದೆ. ಈ ದಿನದ ಉದ್ದೇಶ ಇದು ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಇಲ್ಲಿಯವರೆಗೂ ಮಾಡಿದ ಪ್ರಯತ್ನಗಳು ಮತ್ತು ಸಾಧನೆಗಳನ್ನು ನೆನಪಿಸುತ್ತದೆ. ಇದು ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಇಲ್ಲಿಯವರೆಗೆ ಮಾಡಿದ ಪ್ರಯತ್ನಗಳು ಮತ್ತು ಸಾಧನೆಗಳನ್ನು ನೆನಪಿಸುತ್ತದೆ. ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಒಂದು ಥೀಮ್ನೊಂದಿಗೆ ಆಚರಿಸಲಾಗುತ್ತದೆ. ವಿಜ್ಞಾನವು ಪ್ರಪಂಚದಾದ್ಯಂತ ಆಳವಾದ ಪ್ರಭಾವವನ್ನು ಹೊಂದಿದೆ ಮತ್ತು ಅದರ ಸಾಧನೆಗಳು ಶಿಕ್ಷಣದಲ್ಲಿ ಆಳವಾಗಿ ಬೇರೂರಿದೆ. ವಿಜ್ಞಾನವು ಪ್ರಪಂಚದಾದ್ಯಂತ ಆಳವಾದ ಪ್ರಭಾವವನ್ನು ಹೊಂದಿದೆ ಮತ್ತು ಅದರ ಸಾಧನೆಗಳು ಶಿಕ್ಷಣದಲ್ಲಿ ಆಳವಾಗಿ ಬೇರೂರಿದೆ. ಈ ವಿಜ್ಞಾನವು ಮಕ್ಕಳಿಗೆ ಅಪಾರವಾದ ಜ್ಞಾನವನ್ನು ನೀಡುತ್ತದೆ. ದೇಶದ ಭವಿಷ್ಯಕ್ಕಾಗಿ ವಿಜ್ಞಾನವು ಅಮೂಲ್ಯವಾಗಿದೆ. ನಿಮಗೂ ಕೂಡ ಈ ಒಂದು ಸರ್ ಸಿ ವಿ ರಾಮಣ್ಣ ಅವರ ವಿಜ್ಞಾನಕ್ಕೆ ನೀಡಿದ ಕೊಡುಗೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.